82,71,000 ಪಿಂಚಣಿ ಫಲಾನುಭವಿಗಳಿದ್ದಾರೆ. ಆದರೆ ಕಳೆದ 3 ತಿಂಗಳಿಂದ 16 ಲಕ್ಷ ಜನರಿಗೆ ಪಿಂಚಣಿ ಸಿಗ್ತಾ ಇಲ್ಲ. ವೃದ್ಧಾಪ್ಯ ವೇತನ ಸ್ಥಗಿತ ಬಳಿಕ ಕಚೇರಿಗೆ ಅಲಿತಾ ಇದ್ದಾರೆ ವೃದ್ಧರು. ಮನೆ ಖರ್ಚು, ಔಷಧಿ ಖರೀದಿಗೆ ಆರ್ಥಿಕ ನೆರವಾಗಿತ್ತು ಪಿಂಚಣಿ. ಆದರೆ 3 ತಿಂಗಳಿಂದ ಅದು ಸಿಗ್ತಾ ಇಲ್ಲ. ಹಾಗಾಗಿ ಕಚೇರಿಗೆ ಅಲಿಯೋ ಪರಿಸ್ಥಿತಿ ಈಗ ವೃದ್ಧರಿಗೆ. ಈಗ ನಮ್ಗೆ ಅನುಕೂಲ ಇತ್ತು ಸರ್. ಗೋಲಿ ತಂಬಾಕು ಇನ್ನು ಯಾರು ನಮ್ಮ ಮಕ್ಕಳು ಬಿಡಂಗಿಲ್ಲ. ನಮ್ಮ ದಯವಿಟ್ಟು ಯಾರಿಗೆ ಕಂಪಲ್ಸರಿ ಅನುಕೂಲ ಮಾಡ್ಬೇಕು ಸರ್. ಅದು ಸರ್ ನಮ್ಮ ಗೋಲಿಗೆ ಹೆಲ್ಪ್ ಆಗ್ತಿತ್ತು, ಟ್ಯಾಬ್ಲೆಟ್ಸ್ಗೆ ಹೆಲ್ಪ್ ಆಗ್ತಿತ್ತು. ಮತ್ತು ನಮ್ಮ ಮೊಮ್ಮಕ್ಕಳು ಕೇಳಿದ್ರೆ 5-10 ರೂಪಾಯಿ ಕೊಡ್ತಿದ್ವಿ. ಈಗ ಅವ್ರು ಕೇಳಿದ್ರೆ ಏನು ಕೊಡವಲ್ಲ ಸರ್. ನಾವು ಕಟ್ಟಾದ್ರೆ ಹೆಂಗೆ ಕೊಡ್ಬೇಕೇನಿಲ್ಲ. 3 ತಿಂಗಳು 4 ತಿಂಗಳಾಯ್ತು ನೋಡಿ, ಬಂದೇ ಇಲ್ಲ. ಸಂಬಳಗೇನ ಬಂದಿಲ್ಲ, 4 ತಿಂಗಳಾಯ್ತು. ಮತ್ತು ನಾವು ಹೆಂಗೆ ಮುದೇರಿ ಹೆಂಗೆ ಒಪ್ಪಿ ಜೀವನ ಮಾಡ್ಕೋಬೇಕು. ಮಕ್ಕಳು ಇದ್ದಾರೆ, ಏನು ಮಾಡ್ಬೇಕು? ಬೇರೆದ್ದು ಬೇರೆ ನಮ್ಮನ್ನ ಗಂಡ ಹೇಳ್ತೀನ ನಾವು ಬೇರೆ ಹಂಗೆ ಮಾಡ್ಕೊಂಡು ತಿಂತೀವಿ. ಆಫೀಸ್ಗೆ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ? 3 ತಿಂಗಳಾಯ್ತು ಬರಲಾಗ್ಯ ಅಂತ. ನಾವೇನು ಮಾಡೋಣ? ಮಕ್ಕಳಿದ್ದೇ ಬರವಲ್ವು ಅಂತಾರೆ ಅವರು. ಮತ್ತು ಅದೇ ತಿಂಗಳ ಬರವಲ್ವು. ಮತ್ತು ನಮ್ಮಂಥವ್ರು ಮುದೇರಿಗೆ ಹಾಕಿದ್ರೆ ಬದುಕ್ತೀವಿ ನೋಡಪ್ಪ. ದೇವ್ರು ಹೆಂಗೆ ಬದುಕಬೇಕು ಅಲ್ಲ ಸರ್? ಅದರ ಸಂಗೀತ ಬದುಕ್ತೀವಿ ಸರ್ ನಾವು. ಹೆಂಗೆ ಹೆಲ್ಪ್ ಆಗ್ತದ? ಇದೇ ದವಾಖಾನೆಗೆ ಬಂದೀವಿ ಇವಾಗ. ಹಾಂ, ಇದ್ರ ಮೇಲೆ ಜೀವನ ಹಾಕ್ತೀವಿ ಸರ್. ಒಂದು ವೇಳೆ ಬರಲಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಸಾಯ್ಬೇಕು. ಯಾರು ಕೊಡಂಗಿಲ್ಲ, ಸುಮ್ಮನೆ ಸಾಯ್ಬೇಕು. ಮಕ್ಕಳೇನು ಕೊಡೋದಲ್ಲ, 10 ಪೈಸೆ ಕೊಡೋದಲ್ಲ ಮಕ್ಕಳು. ಈ ಸರ್ಕಾರ ಕೊಡೋದು ನಿಂತಂದ್ರೆ ಬಹಳ ಕಷ್ಟ ಆಗ್ತದೆ. ಅಮ್ಮ, ಈಗ ವಯಸ್ಸಾದವರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇತ್ತು. ಈಗ ಸರ್ಕಾರ ಏನೋ ದುಡ್ಡು ಕೊಡಲ್ಲ ಅಂತ ಏನೇನು ಪ್ರಾಬ್ಲಮ್ ಆಗ್ತದೆ ನಿಮ್ದು? ಆತದ್ರಿ, ತ್ರಾಸ ಆಗ್ತದ. ಈಗ ಮೊಮ್ಮಕ್ಕಳು ಮರುಗಳು ಯಾರು ನಮ್ಮನ್ನು ನೋಡಕ್ ಹೋಗ್ತಾರೆ, ನಡಿ ಅಂತಾರ. ನಾವು ಅವ್ರಾಗ 1 ರೇಟ್ ಕೊಟ್ರೆ ತಿನ್ನೋದು, ಇದ್ರ ಸುಮ್ಮನೆ ಇರೋದು. ಈಗ 3 ತಿಂಗಳಾಯ್ತು ಬಂದಿಲ್ಲ ರೊಕ್ಕ, ಸುಮ್ಮನೆ ಕುಂತೀವಿ. ತಿಂಗಳಿಗೆ 800 ರೂಪಾಯಿ ಬರ್ತೈತಿ ಅಪ್ಪ. ಅವು 800 ಇಲ್ಲ, ಯಾವ ಇಲ್ಲ. ಕೇಳಿದ್ರೆ ಏನೇ ಅಂತಾರಮ್ಮ? ಕೇಳಿದ್ರೆ ಬಂದಿಲ್ಲ ಅಂತಾನೆ ಹೇಳ್ತಾರ್ರಿ. ಮತ್ತೆ ಬಂದಿಲ್ಲ ಅಂದಗಳಿಗೆ ಸುಮ್ಮನೆ ಮನೆಗೆ ಬರ್ತೀವಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೇಮ್ಮ? ಈಗ ರೊಕ್ಕ ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕ್ರಿ, ಕೊಟ್ಟವ್ರಿಗೆ ಪುಣ್ಯ ಬರ್ತದ. ಕೊಡ್ಲಿಕ್ಕಂದ್ರೆ ಅವ್ರು ಇಷ್ಟ. ಮತ್ತೆ ನಾವೇನು ಮಾಡೋದು? ಈಗ ನಮ್ಗೆ ಅನುಕೂಲ ಇತ್ತು ಸರ್. ಗೋಲಿ ತಂಬಾಕು ಇನ್ನು ಯಾರು ನಮ್ಮ ಮಕ್ಕಳು ಬಿಡಂಗಿಲ್ಲ. ನಮ್ಮ ದಯವಿಟ್ಟು ಯಾರಿಗೆ ಕಂಪಲ್ಸರಿ ಅನುಕೂಲ ಮಾಡ್ಬೇಕು ಸರ್. ಅದು ಸರ್ ನಮ್ಮ ಗೋಲಿಗೆ ಹೆಲ್ಪ್ ಆಗ್ತಿತ್ತು. 16 ಲಕ್ಷ ಜನರ ಪಿಂಚಣಿ ಬಂದ್ ಆಗಿದೆ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಸ್ವೈ ತಂದಿದ್ದ ಎಷ್ಟೋ ಯೋಜನೆ ಬಂದ್ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಸರ್ಕಾರ ಸ್ಪಷ್ಟನೆ ಕೊಡ್ಲಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಗ್ರಾಮೀಣ ಜನರಿಗೆ ಅನುಕೂಲ ಆಗುವಂತ ಯೋಜನೆ ಇದು. ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರ ಆಕ್ರೋಶ. ರಾಜ್ಯ ಸರ್ಕಾರ ಕೆಲವು ಸುಧಾರಣೆಗಳು ತರಬೇಕು ಅಂತ ಹೇಳಿದ್ರೆ ತರಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇವೆಲ್ಲ ಪ್ರಶ್ನೆ ಯಾಕೆ ಎದ್ದಿದೆ? ಮೊದಲು ರಾಜ್ಯ ಸರ್ಕಾರ ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು. ನಾವು ಪದೇ ಹೇಳ್ತಾ ಇದ್ದೇವೆ, ಬಿಕಾಸ್ ಆಫ್ ದರ್ ಗ್ಯಾರಂಟಿಗಳಿಂದ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಧಾರಣೆ ಹೆಸರಿನಲ್ಲಿ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕಳೆದ 3 ವರ್ಷದಲ್ಲಂತೂ ನಿಮ್ಮ ಯೋಗ್ಯತೆಗೆ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಬಡವರಿಗೆ ಮನೆ ಕೊಟ್ಟೋದಕ್ಕೆ ಆಗಲಿಲ್ಲ, ಸೂರ್ಯ ಇಲ್ಲದವ್ರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆ ಹಿಂದೆ BJP ಸರ್ಕಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿಕೊಂಡು ತನಿಖೆ ಮಾಡ್ತಾ ಇದ್ದೇವೆ ಅಂತೇಳಿ ಇನ್ನೂ ಕೂಡ ಗಂಗಾ ಕಲ್ಯಾಣ ಬಡವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.